ಆಸ್ತಿ ತಿಂತಿದ್ರೇನೋ, ಅಥವಾ ನಾನು ಯಾವುದೋ ಎಲೆಕ್ಷನಲ್ಲಿ ಸುಳ್ಳು ಹೇಳಿ ಅಧಿಕಾರ ತಗೊಂಡಿದ್ರೇನೋ, ಅಥವಾ ನಾನು ಇನ್ಚಾರ್ಜ್ ಆಗಿ ಆಯಿತಾ ಗೋಲ್ಡ್ ಬಾರ್ಗಳನ್ನ ಆಯಿತಾ ಡ್ರಗ್ ದಂಧೆಗಳನ್ನು ಸರ್ ನಾನೇನು ಮಾಡಿಲ್ಲ ಸರ್. ನಮ್ಮ ತಪ್ಪೇನು ಅಂತ ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಂಡ್ವಿ. ಅದನ್ನು ವಿಭಿನ್ನ ರೀತಿಯಲ್ಲಿ ಪೊಲೀಸರು ಪೋರ್ಟ್ರೇ ಮಾಡಿ ಐ ಹ್ಯಾವ್ ಟು ಥ್ಯಾಂಕ್ ದ ಮೀಡಿಯಾ ಪೀಪಲ್. ಅಟ್ಲೀಸ್ಟ್ ನನ್ನನ್ನು ನೀವೆಲ್ಲ ಕೈ ಹಿಡಿದು ಅನ್ನೋದಕ್ಕಿಂತ ಅಟ್ಲೀಸ್ಟು ಒಂದು ಜಸ್ಟಿಸ್ ಅಂತ ನೀವೆಲ್ಲ ಕೊಟ್ಟರೆ ಸರ್. ಭಯ ಬೀಳಂಗಿದ್ದಾರೆ ಸರ್, ಇದಕ್ಕೆ ಬರ್ತಾನೆ ಇರಲಿಲ್ಲ ಸರ್. ಯಾಕೆ ಸರ್ ಭಯ ಬೀಳಬೇಕು? ಹಾಂ, ಬಟ್ ಬೇಜಾರಂತೂ ಆಯಿತು. ನಟ್ಟು ಬೋಲ್ಟು ಅಂದಾಗ ಬೇಜಾರಾಯಿತು ಸರ್. ಯಾಕಂದ್ರೆ ನಾನು ಬಿಗ್ ಬಾಸಲ್ಲಿ ಹೋಗಿ ಬಂದಮೇಲೆ ನಾನು ಕೂಡ ಇಂಡಸ್ಟ್ರಿ ಒಂದು ಸಣ್ಣ ಭಾಗ ಸರ್. ನಾನು ಎಷ್ಟು ಥರ ಒಂದು ದೊಡ್ಡ ಸ್ಟಾರ್ ಅಂತ ಹೇಳೋಕ್ಕಲ್ಲ. ಐ ಆಮ್ ನಾಟ್ ಎ ಸ್ಟಾರ್ ಸರ್, ಐ ಆಮ್ ಎ ಸ್ಮಾಲ್ ಲ್ಯಾಂಪ್, ದೀಪ ಅಂತ ಅನ್ಕೊಳ್ಳಿ. ನಂದೊಂದು ಲೆವೆಲ್ಲು ಇಂಡಸ್ಟ್ರಿಯಲ್ಲಿ ದೀಪ. ನೀವು ಅಲ್ಲಿ ಬರೀಲ್ಲ ಏನೋ ಅದಕ್ಕೆ ಮೇಕೆದಾಟಕ್ಕೆ ಬರೀಲ್ಲ ಅಂದರೆ ಕರೆಕ್ಟ್ ಗುರು. ಮೇಕೆದಾಟು ಇರಲಿ, ಬೆಂಗಳೂರಲ್ಲಿ ಇದು ಕೆರೆಗಳು ಏನು ಮಾಡಿದೆ ಗುರು? ಆಡಿಟ್ ಮಾಡಿಸು, ಗೆಟ್ ಇಟ್ ಆಡಿಟ್ ಅಣ್ಣ ಸರ್. ಆಡಿಟ್ ಮಾಡ್ಬೇಕಾ ಬೇಡ ಸರ್? 1240 ಕೆರೆಗಳು ಸರ್ ಬೆಂಗಳೂರಲ್ಲಿ ಮಾಯ ಆಗಿದೆ ಸರ್. ಕರ್ನಾಟಕದಲ್ಲಿ 11,000 ಕೆರೆ ಮಾಯ ಆಗಿದೆ ಸರ್. ಸರ್ ಆಡಿಟ್ ಮಾಡಬೇಕಾ ಬೇಡ? ನೀವೇ ಹೇಳಿ ಸರ್. ನಾವ್ಯಾಕೆ ಸರ್ ಎಲ್ಲಿಂದ ನೀರ್ಕೋ ನಾವ್ಯಾಕೆ ಸರ್? ಯಾರೋ ಯಾವಾಗೋ ಮಳೆ ಬೀಳ್ತು ಅಂತ ಕನ್ಸ್ಕೊಳ್ಳೋ ವ್ಯಕ್ತಿ ಅಲ್ಲ ಸರ್. ನಮ್ಮ ಕೆರೆಗಳವೆ, ನಮ್ಮ ಕೆರೆಗಳನ್ನ ಮರುಕಳಿಸಿ. ಕೆಂಪೇಗೌಡರು ಈ ಬೆಂಗಳೂರನ್ನ ಕಟ್ಟಿ ಆ ಕೆರೆಗಳನ್ನು ನಮ್ಗೆ ಬಳುವಳಿಯಾಗಿ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗನಾಗಿ ನಾನು ನಿಜವಾಗ್ಲೂ ಸ್ವಾಮೀಜಿಯವ್ರನ್ನ ಯಾವನೋ ಕೇಳಬೇಕು ಅಂತಿದ್ದೀನಿ. ಸ್ವಾಮೀಜಿ ಈ ಥರ ಕಳವಾಗ್ಬಿಟ್ಟಿದೆ ನಮ್ಮ ಕೆಂಪೇಗೌಡರು ಕೆರೆಯವರು. ದಯಮಾಡಿ ಇದೇ ಡಿ ಕೆ ಶಿವಕುಮಾರ್ ನೀವು ಸಿ ಎಂ ಅಂತೀರ, ಅದಕ್ಕೆ ಬದಲಾಗಿ ಸಿ ಎಂ ಆತನ ಇಲ್ಲ, ಬೇರೆ ವಿಚಾರ. ನಮ್ಮ ಕೆರೆಗಳನ್ನ ಉಳಿಸ್ಕೊಡಿ ಸ್ವಾಮಿ ಅಂತ ನಾನು ಸ್ವಾಮೀಜಿನೇ ಹೋಗ್ಬೇಕಾದ್ರೆ ಕಾಲಿಗೆ ಬೀಳ್ತೀವಿ ನಾವು ಬೇಕಾದ್ರೆ. ಸರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಲಿ ನನಗೇನು ಸಮಸ್ಯೆ ಅಲ್ಲ ಸರ್. ಸರ್ ನನ್ನ ವೈಯಕ್ತಿಕ ಅಲ್ಲ ಅದು ಸರ್. ನೀವು ಹೇಳ್ಬಿಟ್ಟು ಬಂದು ಸುಳ್ಳು ಹೇಳೋದು, ಆಮೇಲೆ ಅವ್ನು 40% ತಗೊಂಡ ಅಂತ ನಿಮ್ಮ ಮೇಲೆ ಆರೋಪ ಬಂದರೆ ಸರ್ ನಿಮ್ಗೆ ಏನೈತಿ ಸರ್? ಈಗ ಇದೇ ಡಿ ಕೆ ಶಿವಕುಮಾರ್ ಇವರೆಲ್ಲ ಹೇಳಿದ್ರು 40% ಅಂತ ಸರ್. ಇವ್ರು ಪವರಲ್ಲಿ ಕೂತಿದ್ದಾರೆ, ಅಸೋಸಿಯೇಷನ್ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಏನು ನೈತಿಕತೆ ಇದೆ ಸರ್? ಸರ್ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಅಮೇರಿಕದ ಪ್ರೆಸಿಡೆಂಟ್ ಆಗಲಿ ಸರ್, ನನಗೇನು ಸಮಸ್ಯೆ ಇಲ್ಲ ಸರ್. ಇನ್ನು ಆ ಸದಾಶಿವದಲ್ಲಿ ಕಟ್ಟಿರುವಂಥ ಬಂಗಲೆಗಳನ್ನು ಬೇಕಾದ್ರೆ ಬೆಳಗಾಮಲ್ಲೂ ಕಟ್ಟಲಿ ಸರ್, ನನಗೇನು ಸಮಸ್ಯೆ ಇಲ್ಲ ಸರ್. ನನಗೆ ಸರ್ ಸಮಸ್ಯೆ? ಆ ಬೆಳಗಾಮಲ್ಲೂ ಒಂದು ವಿಧಾನಸೌಧ ಕಟ್ಟೋರೆ, ಇವರು ಒಂದು ಇನ್ನೊಂದು 2 ಮನೆಗೆ ಮಾಡ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ. ವೈಯಕ್ತಿಕ ಏನಿಲ್ಲ ಸರ್. ಮಾಲ್ಗಳು ಕಟ್ಕೊಳ್ಳಿ, ಅವ್ರು ಬಂದಮೇಲೆ ಮಾಲ್ಗಳು ಓಪನ್ ಮಾಡಿ ಇನ್ನೊಂದು 100 ಮಾಲ್ ಓಪನ್ ಮಾಡ್ಕೊಳ್ಳಿ ಸರ್. ನಮ್ಗೆ ಅದಲ್ಲ. ಏನು ಹೇಳಿ ಬಂದರೆ ಅದನ್ನು ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ನಿಮ್ಗೇನು ನೈತಿಕತೆ ಇದೆ? ಆಮೇಲೆ ಮಾಡಿಲ್ಲ ಆಮೇಲೆ ನಟ್ಟು ಬೋಲ್ಟು ಟೈಟು ಅಂತಿರಲ್ಲ, ಇದು ಯಾವ ಲ್ಯಾಂಗ್ವೇಜ್? ಹೂಸ್ ಲ್ಯಾಂಗ್ವೇಜ್ ಸರ್? ಯಾವ ಲ್ಯಾಂಗ್ವೇಜ್ ಸರ್ ಇದು? ನಾನು ಮಾತ್ರ ನಡೀತದೆ ಸರ್, ಯಾಕಂದ್ರೆ ನಾವಿನ್ನೂ ಏನೂ ಆಗಿಲ್ಲ. ನಾವೆಲ್ಲ ಸಾಮಾನ್ಯ ನಾವು ಮಾತ್ರ ನಡೀತದೆ. ಒಬ್ಬ ಡೆಪ್ಯೂಟಿ ಸಿ ಎಂ ನಟ್ಟು ಬೋಲ್ಟ್ ಟೈಟ್ ಮಾಡಿದೆ, ನೀವೇನು ರೌಡಿನಾ? ಬೆಂಗಳೂರು ಇನ್ಚಾರ್ಜು ಏನು ಸಮಸ್ಯೆ ಬಗೆಹರಿಸಿದ್ರಾ? ನೀರಿನ ಸಮಸ್ಯೆ ಬಗೆಹರಿಸಿದ್ರಾ? ಬಿಲ್ಡರ್ಗಳು ಬೆಳಿತಾವ್ರೆ, ಬಿಲ್ಡಿಂಗ್ಗಳು ಬೆಳ್ಕೊಂತಾವ್ರೆ, ಕುಡಿಯೋಕೆ ನೀರಿಗಿಲ್ಲ, ತೊಳೆಯೋಕ್ಕಿಲ್ಲ ಸರ್ ನೀವು ಜನಗಳಿಗೆ. ಕುಡಿಯೋಕ್ಕಲ್ಲ ಸರ್, ಕುಡಿಯೋಕ್ಕೂ ತೊಳೆಯೋಕ್ಕಿಲ್ಲ ಸರ್. ಆ ಗತಿ ಮಾಡಿಟ್ಟವ್ರು ಸರ್ ಬೆಂಗಳೂರಿನವರು. 7,000 ಟನ್ನು ಮುನ್ರತ್ನ ಮೇಲೆ ಆರೋಪ ಬಂತು, ಮಾಫಿಯಾ ನಡೆಸ್ತಾನಂತ. 2.5 ವರ್ಷದಿಂದ ಇವ್ರೇನು ನಡೆಸ್ತಾ ಇದ್ದಾರೆ? ಬೆಂಗಳೂರಿನ ಕಸ ಸಮಸ್ಯೆ ಬಗೆಹರಿದಿದ್ಯಾ? ಟ್ರಾಫಿಕ್ ಸಮಸ್ಯೆ ಬಗೆಹರಿದಿದ್ಯಾ? ತೂತಿಕ್ತಾರಂತ ಇಲ್ಲಿಂದ ಹೆಬ್ಬಾಳದಿಂದ ಅಲ್ಲಿ ತೂತಿಕ್ತೀನಿ ಅಂತ. ಪಕ್ಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳ್ತಾ ಇದೆ ಕುಡಿಯೋಕೆ ನೀರು ಇವಾಗ ಇಲ್ಲ ಗುರು ತೂತಿಕ್ವೆ. ಇನ್ನು ತೂತಿಕ್ಕರೆ ಸರ್ ಇನ್ನೇನಿಲ್ಲ ಸರ್. ನಾವು ಮೋಸ್ಟ್ಲಿ ಅಮೇರಿಕದಿಂದ ಇಲ್ಲಾಂದ್ರೆ ಇಂಪೋರ್ಟ್ ಮಾಡ್ಕೊಬೇಕು ನೀರು. ತೊಳೆಯೋದಿಲ್ಲ ಸರ್, ಅವಾಗ ಟಿಶ್ಯೂ ಬಂದ್ಬಿಡ್ತದೆ ಸರ್ ಅಷ್ಟೇ ಸರ್. ಏನು ಸಮಸ್ಯೆನೂ ಬಗೆಹರ್ತಿಲ್ಲ ಸರ್, ಯಾವ ಸಮಸ್ಯೆ ಬಗೆಹರ್ತಿಲ್ಲ ಸರ್. ಇಷ್ಟು ದೊಡ್ಡ ಸರ್ 1250 ಕೆರೆ ಅಂದರೆ ಒಂದು ಕೆರೆ 50 ಎಕರೆ ಅನ್ಕೊಂಡ್ರು. 1250 ಕೆರೆಗೆ 75,000 ಎಕರೆ ಕೆರೆ ಜಾಗ ಮಾಯ ಆಗಿದೆ ಸರ್. ಅದರ್ ದನ್ ಸ್ಟಾಮ್ ವಾಟರ್ ಡ್ರೈನು. ಯಾರು ಸರ್ ಅಕೌಂಟಬಲ್ ಇದಕ್ಕೆ? 3 ಸರ್ಕಾರಗಳು ಕುಮಾರಸ್ವಾಮಿ ನಡೆಸೋನೆ, JDS ನಡೆಸಿದೆ, ಕಾಂಗ್ರೆಸ್ ಅವರು ನಡೆಸೋರೆ, BJP ನಡೆಸೋ. ಹೂ ಶುಡ್ ಬಿ ಹೆಲ್ಡ್ ಅಕೌಂಟಬಲ್? ಹಂಗಾರೆ ಕೆಂಪೇಗೌಡರ ಆಸ್ತಿಗಳು ನಿಮ್ಮ ಪಕ್ಷದ ಆಸ್ತಿಗಳಾ? ಅಥವಾ ನಿಮ್ಮ ಪಕ್ಷಕ್ಕೆ ಮಾಡ್ಕೊಂಡ್ರು ನಿಮಗೆ ಮಾಡ್ಕೊಂಡ್ರು ಸರ್? ಪ್ರಶ್ನೆ ಮಾಡ್ಬೇಕಲ್ವಾ? ಕುಡಿಯೋಕೆ ನೀರು ಕೊಡಲ್ಲ, ಆಸ್ತಿಗಳನ್ನು ಉಳಿಸಲ್ಲ ಇವರು, ಕೆರೆ ಆಸ್ತಿಗಳನ್ನು ಉಳಿಸಲ್ಲ ಸರ್. ಅರಣ್ಯ ಪ್ರದೇಶ, ಹದ್ದು ಗಿಡದ ಹಳ್ಳಗಳು, ಹಸುವಿನ ಗಾವಲುಗಳು ಸರ್ ಎಲ್ಲ ಸ್ಟಾಮ್ ವಾಟರ್ ಏನು ಸರ್? 2,800 ಪ್ರಾಪರ್ಟಿಗಳನ್ನ ಡೆಸ್ಟ್ರಾಯ್ ಮಾಡಬೇಕಾಗಿದೆ ಸರ್. ಇದು ಸ್ಟಾಮ್ ವಾಟರ್ ಡ್ರೈನ್ ಓಪನ್ ಮಾಡೋಕ್ಕೆ ಸರ್. ಬೆಂಗಳೂರು ಯಾಕೆ ಮುಳುಗೋದು ಸರ್? ಸ್ಟಾಮ್ ವಾಟರ್ ಡ್ರೈನ್ ಮುಚ್ಚಾಕಿದ್ದಾರೆ, ಕೆರೆಗಳನ್ನ ಮುಚ್ಚಾಕಿದ್ದಾರೆ ಸರ್. ಬೆಂಗಳೂರು ಮುರಿದ್ರು ಸರ್. ಅರ್ಧ ಗಂಟೆ ಮಳೆ ಬಂದರೆ ಬೆಂಗಳೂರು ಮುಳುಗೋಯ್ತು. ಆಮೇಲೆ ಬೈಯೋದು BBMP ಕಮಿಷನರ್ ಬಾಯಲ್ಲಿ ಅವ್ನು ಬಂದು ಅವ್ನು ಸ್ಟೇಟ್ಮೆಂಟ್ ಕೊಂಡು ಹೋಯ್ತಾನೆ. ಮತ್ತೆ ಮಳೆ ಬಂದು ಮತ್ತೆ ಮಾಡ್ಕೊತಾರೆ, ಮತ್ತೆ ಜನ ಓಟ್ ಹಾಕ್ತಾರೆ, ಮತ್ತೆ ಟ್ಯಾಕ್ಸ್ ಕಟ್ತಾರೆ. 4,500 ಕೋಟಿ ಸರ್ ಇವತ್ತು ಈ ವರ್ಷ BBMPಯಿಂದ ಕಲೆಕ್ಟ್ ಮಾಡೋದು. ಇವ್ರ ಕೈಲಿ ಕಾಲು ಗಂಟೆ ಮಳೆ ಬಂದರೆ ಸರ್ ಬೆಂಗಳೂರು ಮುಳುಗೋಗುತ್ತೆ ಸರ್. 4,000 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಸರ್. ಯಾವ ನೈತಿಕತೆ ಇದೆ ಸರ್ ಇವ್ರಿಗೆ?
BBMP ಅವ್ರ ಕೈಲಿ 4,500,000 ಪ್ರಾಪರ್ಟಿ ಟ್ಯಾಕ್ಸ್ ಕರೆಕ್ಟ್ ಆಗಿದೆ ಸರ್. ಏನು ಮಾಡ್ತಾರೆ ಸರ್? ಎಲ್ಲ ಚೋರಿ ಸರ್. ಇವರು ಕಸ ತಗೊಂಡು ಬಿಸಾಕ್ತಾರೆ, ಪ್ರಾಪರ್ಟಿ ಕಲೆಕ್ಟ್ ಮಾಡ್ತಾರೆ, ನೀರಿನ ತಗೊಂಡು ಬಿಲ್ಡರ್ಗಳು ಮಾರ್ಕೊಂತಾರೆ. ಇಲ್ಲಿರೋ ಸರ್ಕಾರಿ 70,000 ಎಕರೆ ಕೆರೆ ಜಮೀನ್ ಮಾಯಾ ಸರ್ ಬೆಂಗಳೂರಲ್ಲಿ ಸರ್. 70,000 ಎಕರೆ ಇಂಟು 10 ಕೋಟಿ ಅನ್ಕೊಂಡ್ರೆ ಎಷ್ಟಾಯ್ತು ಸರ್? 10 ಲಕ್ಷ ಕೋಟಿ ಸರ್. ಕರ್ನಾಟಕದ 2.5 ವರ್ಷ ಬಜೆಟ್ ಅಷ್ಟು ಕೆರೆ ಜಾಗವನ್ನ ಮಾರ್ಕೊಂಡಿದ್ದಾರೆ ಸರ್ ಇವರು. ಯಾವ ನೈತಿಕತೆ ಇದೆ ಸರ್? ಸರ್ ಇರೋ ಇನ್ನೊಂದು 210 ಮುಚ್ಬಿಡಕ್ಕೆ ಹೇಳಿ. ಆಮೇಲೆ ಇತ್ತ ತಮಿಳ್ನಾಡು ಆಯ್ತು, ಈ ಕಡೆ ಆಂಧ್ರ ಕಡೆ ಹೋಗೋಣ ಸರ್. ಹಿಂಗೆ ಇಲ್ಲೇನೋ ನೀರು ತಗೊಂಬರೋಣ ಅಂತ, ಇಲ್ಲ ಅಮೆರಿಕಾಗೇನೋ ಹೋಗೋಣ, ಗೊತ್ತಿಲ್ಲ ಸರ್. ಸರ್ ಜನರಿಗೆ ಯಾವ ಥರ ಟೋಪಿ ಹಾಕ್ತಾರೆ ಸರ್ ಇವರು? ಸರ್ ಟೋಪಿ ಕೊಡದೆ ಟೋಪಿ ಹಾಕುವಂತ ಸರ್ಕಾರಗಳು ಸರ್ ಇವರೆಲ್ಲ. ಸರ್ ಇವರೆಲ್ಲ ಉಸಿರು ಬಳ್ಳಿ ರಾಜಕಾರಣಿಗಳು ಸರ್. ತಮ್ಮ ಪ್ರಜಾತಂತ್ರ ಅನ್ನೋ ಹೆಸರಲ್ಲಿ ವಂಶಗಳನ್ನು ಬೆಳೆಸ್ತಾರೆ ಸರ್. ಸಿದ್ದರಾಮಯ್ಯ ಯತೀಂದ್ರ, ಯಡಿಯೂರಪ್ಪ ಮಗ, DK ಶಿವಕುಮಾರ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ, ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ, ಈಶ್ವರ್ ಖಂಡ್ರೆ ಮಗ. ಏನು ಸರ್ ಹಿಂಗೆ ಬನ್ನಿ, ಇಲ್ಲಿದೆ ಸರ್ ಬರೀ ವಂಶ ಹಂಗಾರೆ ಯಾರು ಬರಬಾರ್ದು. ಹಂಗಾರೆ ನಮ್ಮಂಥವ್ರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಯಾವ್ದನ್ನ ಪೊಲೀಸ್ ಅವ್ರನ್ನ ಬಿಟ್ಟು ಆಗ್ರ ಒಂದು 3 ತಿಂಗಳು ಏನೇ ಸರ್ ಬದಲಾವಣೆ ಜಗದ ನಿಯಮ. ಸಮಯ ಬಂದಾಗ ನಾನು ರೆಸ್ಪಾಂಡ್ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಬೌಟ್ ಇಟ್. ಬಟ್ ಒಂದು ಥಿಂಗ್ ಅಂತೂ ನಿಜ, ನಾನು ಹಣೆ ಬರದಲ್ಲಿ ನಾನು ಏನಾಗಬೇಕು ಅಂತ ನಾನು ಬರೆದಿದ್ರೆ ಖಂಡಿತ ಆಗೇ ಆಗ್ತೀನಿ. ಯಾರೂ ತಡೆಯೋಕ್ಕಾಗಲ್ಲ. ಅದು ಯಾವ ನಟ್ಟು ಬೋಲ್ಟು ತಡೆಯೋಕ್ಕಾಗಲ್ಲ, ಯಾವ ಟಗರು ತಡೆಯೋಕ್ಕಾಗಲ್ಲ, ಯಾವ ಕೋಲಾರದ ಪಿಳ್ಳೆನೂ ತಡೆಯೋಕ್ಕಾಗಲ್ಲ. ನಾನು ಹಾಗೆ ಆಗ್ತೀನಿ. ಓಕೆ. ಆಮೇಲೆ ಐ ಥ್ಯಾಂಕ್ ದ ಪೀಪಲ್ ಹೂ ಪ್ರೇಡ್ ಫಾರ್ ಮಿ. ಡೆಫಿನೆಟ್ಲಿ ನನಗೆ ಜನ 3 ದಿವಸದ ಮೊಬೈಲ್ ಆಗಿದೆ ಸರ್, ನಾನ್ ಸ್ಟಾಪ್ ರಿಂಗ್ ಆಗ್ತಾ ಇದೆ. ಪಾಪ ಜನ ನೊಂದಿದ್ದಾರೆ. ಎಷ್ಟೋ ಜನ ನನಗೆ ಪ್ರೇಯರ್ ಮಾಡಿದ್ದಾರೆ ಸರ್ ನಾನು ಆಚೆ ಬರಲಿಕ್ಕೆ. ನೀವೇ ಕೇಳೋದು ಧ್ವನಿನೇ ಇಲ್ಲ ಅಂತ. ಸೊ ನಿಜವಾಗ್ಲೂ ನನಗೆ ವರ್ಕ್ ಆಗಿದ್ದು ಪ್ರೇಯರ್ಸ್ ಸರ್. ಮೋಸ್ಟ್ ಪ್ರಾಬಲಿ ಬೆಳಗಾಮಲ್ಲೋ, ಧಾರವಾಡದಲ್ಲೋ, ಮೈಸೂರಲ್ಲೋ, ಮತ್ತೊಂದರಲ್ಲೋ ಎಲ್ಲೋ ಕೂತ್ಕೊಂಡು ಯಾರೋ ಮಾತಾಡ್ದೆ. ಒಂದು ವಕೀಲ್ ಸಾಬಿದ್ನಲ್ಲ ಮಾತಾಡ್ತಾ ಇದ್ನಲ್ಲ ಬಡ ಅಂತ. ಎಲ್ಲೋಗ್ಬಿಟ್ಟ ಗುರು, ಏನೋ ಒಂದು ಗಲಾಟೆ ಆಯ್ತಂತೆ, ಎಲ್ಲೋಗ್ಬಿಟ್ಟಮ್ಮ ಹಿಂಗೆ ಆಗ್ಬಿಡ್ತಲ್ಲ ಅಂತ. ವಾಪಸ್ ಬರ್ಲಿನಪ್ಪ ಅಂತ ಎಷ್ಟು ಜನ ಬೇಡ್ಕೊಂಡ್ರೋ ಗೊತ್ತಿಲ್ಲ ಸರ್. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಬೇಡ್ಕೊಂಡಿದ್ದವ್ರಿಗೂ ಧನ್ಯವಾದಗಳು. ನನ್ನನ್ನು ಫಿಕ್ಸ್ ಮಾಡಿದವ್ರಿಗೂ ಧನ್ಯವಾದಗಳು. ನನ್ನ ಇನ್ನೂ ಗಟ್ಟಿ ಮಾಡಿದ್ದೀರ. ನನ್ನ ಕನಸುಗಳಿಗೆ ಒಂದು ಗಟ್ಟಿ ಬಂಡೆಯನ್ನು ನಾನು ಸೃಷ್ಟಿ ಮಾಡಿದ್ದೀರ. ಆ ಬಿಕಮ್ ಬಂಡೆ. ನಾನು ಬಂಡೆನೇ. ಏನು ಶೀಲ ಆಗ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಕೊನೆಯದಾಗಿ ನಾನು ಮುಗಿಯೋಕ್ಕೆ ಮುಂಚೆ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಎಸ್ಪೆಷಲಿ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತು. ಒಂದಷ್ಟು ಜನ ಫ್ರೆಂಡ್ಸ್ ನನಗೆ ಕಲ್ಲು ಥರ ನಿಂತ್ಕೊಂಡ್ರು. ದೆ ಸ್ಟುಡ್ ಲೈಕ್ ಎ ರಾಕ್. ಜಗದೀಶ ನೀನು ಆಚೆ ಕರ್ಕೊಂಡು ಬಂದೇ ಬತ್ತಿಕೋಣ ಅಂತ ತುಂಬ ದೊಡ್ಡ ಷಡ್ಯಂತ್ರ ಮಾಡಿದ್ರು ಈ ರಾಜಕಾರಣಿಗಳು. ಎಸ್ಪೆಷಲಿ ಪೊಲೀಸ್ ಮಹೇಶ್ ಅವನಲ್ಲ. ಮಹೇಶ, ನಾನು CM ಆದರೆ ಸ್ಪೆಷಲ್ ಆಫೀಸರಾಗಿ ಮಾಡ್ಕೊತೀನಿ ಕಣ. ನನ್ನನ್ನು ಅರೆಸ್ಟ್ ಮಾಡ್ದಲ್ಲ, ಸ್ಪೆಷಲ್ ಆಫೀಸರಾಗಿ ನನ್ನ ಜೊತೆನೇ ಮಾಡ್ಕೊತೀನಿ. ಯಾಕಂದರೆ ನಿನ್ನಿಂದ ಅಂದ್ರೆ ನಾನು CM ಆಗಿರ್ತದೆ. ಯಾಕಂದ್ರೆ ಜ್ಞಾಪಕಕ್ಕೋಸ್ಕರ ನಾನು ನೀರು ಕುಡಿಬೇಕಂದ್ರೆ ನಾನು ಮಹೇಶನ್ ನೋಡಬೇಕು, ಪಕ್ಕದಲ್ಲಿ ಮಾಡ್ಕೊತೀನಿ. ದಿಸ್ ಈಸ್ ಅ ಥಿಂಗ್. ಆಮೇಲೆ ನಮ್ದು ಯಾವುದು ಇದು ಕೋಪ ಅಲ್ಲ, ಫ್ರಸ್ಟ್ರೇಷನ್ನು ಅಲ್ಲ. ನಮಗೆ ಕೊಟ್ಟಂಥ ಚಾಲೆಂಜ್ಗಳಿಗೆ ನಾವು ಕೊಡ್ತಾರಂಥ ಉತ್ತರ ಸೈದ್ಧಾಂತಿಕ ಕೊಡ್ತೀವಿ, ನ್ಯಾಯಯುತವಾಗಿ ಕೊಡ್ತೀವಿ, ಸಂವಿಧಾನಬದ್ಧವಾಗಿ ಕೊಡ್ತೀವಿ. ನಾವು ಯಾವುದೂ ಕೂಡ ಐ ಡೋಂಟ್ ಬಿಲೀವ್ ಇನ್ ಕ್ರೈಮ್. ಅಕಸ್ಮಾತ್ ಮೊನ್ನೆ ಅದು ನಾನು 4 ಜನ ಇದ್ದು 400 ಜನ ನನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಎಸ್ ಡೆಫಿನೆಟ್ಲಿ ಕೈಲಿದ್ದಂಥ ಲಾಟಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ಕೊಬೇಕಾಯ್ತು. ಇವ್ರು ಹೇಳಿದ್ರಲ್ಲ, ನೀವು ಮಾಡಿದ್ರೆ ಪ್ರೀತಿ, ನಾವು ಮಾಡಿದ್ರೆ ಅದು ರೇಪ್ ಆಗಬಾರ್ದು. ನೀವು ಏನಕ್ಕೆ ಮಾಡಿದ್ವಿ ಅದನ್ನೇ ಪೊಲೀಸವರು ಯಾರನ್ನೋ ಒಬ್ಬ ರೇಪ್ ಆರೋಪಿನ ಕರ್ಕೊಂಡೆ ಗುಂಡ ಹಾಕಿದ್ರೆ ಅದು ಮೈ ಮೇಲೆ ಬಿದ್ದರು ಅಂತ ಅನ್ಕೊಂಡ್ರಂತೆ. ಅದು ಹೇಳ್ತಾರೆ. ನಾವು ನಮ್ಮ ರಕ್ಷಣೆ ಮಾಡೋಕ್ಕೆ ಗಾಳಿನಲ್ಲಿ ಗುಂಡೋದ್ರೆ ನಮ್ಮನ್ನು 3 ತಿಂಗಳು ಜೈಲ್ ಅಂತೆ. ಇರಲಿ, ಎಲ್ಲದಕ್ಕೊಂದು ಅಂತ್ಯ ಅಂತ ಇರ್ತದೆ ಸರ್. ಏನೋ ಥ್ಯಾಂಕ್ಸ್.